ಧ್ವನಿಸುರಳಿ 7. ದೃಷ್ಟಿಕೋನಗಳಿಗೆ ಅಂಟುವಿಕೆ, ಮುಕ್ತ ಉತ್ಸಾಹಮಯ ವಿಚಾರಶೀಲತೆ. ಆದಿಕಾಲದಿಂದಲೂ ಮಾನವನಿಗೆ ಪರರನ್ನು ಅನುಕರಿಸುವುದು ಹಾಗೂ ಅನುಸರಿಸಿರುವುದು ಅಭ್ಯಾಸವಾಗಿದೆ. ಆತನು ತಾಯಿ ತಂದೆಯರನ್ನು, ಗುರುಗಳನ್ನು, ಹಿರಿಯರನ್ನು, ಧಾರ್ಮಿಕ ವ್ಯಕ್ತಿಗಳನ್ನು, ಆಳುವವರನ್ನು ಹಾಗೂ ನಾಯಕರನ್ನು ಅನುಕರಿಸುತ್ತಾ ಬಂದಿದ್ದಾನೆ. ಬಹಳಷ್ಟು ಜನರು ತಮ್ಮ ನಾಯಕನ ರೀತಿಯಲ್ಲಿಯೇ ಯೋಚಿಸುತ್ತಾರೆ, ಆ ನಾಯಕನಂತೆ ವರ್ತನೆಗಳನ್ನು ಮಾಡುತ್ತಾರೆ. ಇದರ ಪರಿಣಾಮವಾಗಿ ಹಲವಾರು ರೀತಿಯ ಮಾನವನ ಚಿಂತನಾ ಸಾಮರ್ಥ್ಯವು ಕುಂಠಿತವಾಗಿದೆ. ಬುದ್ಧರ ಆಗಮನವಾದಾಗ ಇಲ್ಲಿನ ಸಾಮಾಜಿಕ ಸ್ಥಿತಿಯಲ್ಲಿ ಅಂತಹುದೇ ಸಾಂಪ್ರದಾಯಿಕ ದೃಷ್ಟಿಕೋನಗಳು ಮತ್ತು ವಿಧಿವಿಧಾನಗಳು ಇದ್ದವು. ಪರಿಣಾಮವಾಗಿ ಭಗವಾನರು ಪ್ರಬಲಯುತವಾದ ವೈಚಾರಿಕ ಕ್ರಾಂತಿಯನ್ನು ತಂದರು. ಆದರೆ ಆ ಕ್ರಾಂತಿಯು ಯುರೋಪಿನ ಫ್ರೆಂಚ್ ಕ್ರಾಂತಿಯಂತಾಗಲಿ ಅಥವಾ ರಷ್ಯಾದ ಕ್ರಾಂತಿಯಂತಾಗಲಿ ಇರಲಿಲ್ಲ. ಭಗವಾನರ ಕ್ರಾಂತಿಯು ರಕ್ತಪಾತದಿಂದಲ್ಲ, ಚಿತ್ರಹಿಂಸೆಯಿಂದಲ್ಲ, ಅಂಗಹೀನ ಮಾಡುವ ರೀತಿಯಿಂದಲ್ಲ, ಹತ್ಯೆಯಿಂದ ಅಲ್ಲ, ಒತ್ತಡ ಹೇರುವಂತಹ ಭಾಷಣಗಳಿಂದಲ್ಲ, ಅಥವಾ ಜನರ ಮನಸ್ಸು ಕ್ರೋಧಕ್ಕೆ ಕಾರಣವಾಗುವಂತಹದ್ದಲ್ಲ. ಬದಲಾಗಿ ಅವರ ಕ್ರಾಂತಿಯು ಅತ್ಯಂತ ಸಾತ್ವಿಕವಾಗಿತ್ತು. ಅಪರಿಮಿತ ಅನುಕಂಪ, ಅಹಿಂಸೆ ಹಾಗೂ ಶಾಂತ ಸೌಮ್ಯ ವಿಧಿಗಳಿಂದಲೇ ಅವರು ವಿಚಾರಶೀಲತೆಗೆ ಪ್ರೋತ್ಸಾಹಿಸಿದರು ಹಾಗೂ ಸ್ವ ಅನುಭವ ದೃಷ್ಟಿಕೋನಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿದರು. ಸ್ವಮತಾಭಿಮಾನಿಗಳು ನಿಜಕ್ಕೂ ನೈತಿಕತೆಯಲ್ಲಿ ನುರಿತಿರುವುದಿಲ್ಲ. ಏಕೆಂದರೆ ಅವರು ಪೂರ್ವಾಗ್ರಹ ಪೀಡಿತ ದೃಷ್ಟಿಕೋನವನ್ನು ಹೊಂದಿರುತ್ತಾರೆ. ಅವರ ಪ್ರಕಾರ ಒಳಿತು ಅವರ ಸಿದ್ಧಾಂತದಲ್ಲಿ ಮಾತ್ರವಿದೆ. ಅದನ್ನೇ ಅವಲಂಬಿಸಿ ಇಲ್ಲಿ ಮಾತ್ರವೇ ಸತ್ಯವೆಂದು ವಿವಾದವನ್ನು ಎಬ್ಬಿಸುತ್ತಾ ಶುದ್ಧತೆಯ ಬಗ್ಗೆ ಮಾತನಾಡುತ್ತಾರೆ. ಭಗವಾನ್ ಬುದ್ಧರಿಂದ ಉಪದೇಶಿಸಲ್ಪಟ್ಟಿದೆ ಎನ್ನುವ ಕಾರಣ ಮಾತ್ರಕ್ಕೆ ಇಷ್ಟೊಂದು ಪರಿಶುದ್ಧವಾದ ಸತ್ಯಕ್ಕೂ ಸಹ ನೀವು ಅಂಟಿಕೊಂಡರೆ ನೀವು ಬುದ್ಧರ ಉಪದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದರ್ಥ. ಬುದ್ಧರ ಬೋಧನೆಯು ತೆಪ್ಪದಂತೆ ದಾಟುವುದಕ್ಕಾಗಿ ಹೊರತು ಹಿಡಿದುಕೊಂಡಿರುವುದಕ್ಕೆ ಅಲ್ಲ. ಸತ್ಯವು ಎಲ್ಲೇ ಸಿಗಲಿ ಅದನ್ನು ಯಾವುದೇ ಪೂರ್ವಾಗ್ರಹ ಪೀಡಿತತೆಯಿಲ್ಲದೆ ಸ್ವೀಕರಿಸಲಿ. ಶ್ರದ್ಧೆಯಿಂದ, ಕಾರಣವಾದದಿಂದ, ತರ್ಕದಿಂದ ಅಥವಾ ಭಕ್ತಿಯಿಂದ ವ್ಯಕ್ತಿಯ ಅರಿವು ಉಂಟಾಗುತ್ತದೆ. ಇದಿಷ್ಟು ನನ್ನ ನಂಬಿಕೆ, ನನ್ನ ಆಯ್ಕೆ ಎಂದು ವ್ಯಕ್ತಿಯು ಸಾಗುತ್ತಾ ಇದೇ ಸತ್ಯವೆಂದು ಉಳಿದದ್ದು ಸುಳ್ಳೆಂದು ತೀರ್ಮಾನಕ್ಕೆ ಬಾರದಿರಲಿ. ಅಂತಹವರು ಮಾತ್ರ ಸತ್ಯವನ್ನು ಸಂರಕ್ಷಿಸುತ್ತಾರೆ. ಓರ್ವ ಜ್ಞಾನಿಯು ಸತ್ಯದ ಜಾಗೃತಿಗಾಗಿ ಹಾಗೂ ಜ್ಞಾನದ ಉದಯಕ್ಕಾಗಿ ಮತ್ತಷ್ಟು ಪ್ರಯತ್ನಿಸುತ್ತಾನೆ. ಪ್ರಜ್ಞೆಯಿಂದಲೇ ವ್ಯಕ್ತಿಯ ಜ್ಞಾನವು ದೃಢೀಕೃತವಾಗುವುದು ಹಾಗೂ ಅನುಭವಿಸಲ್ಪಡುವುದು. ಆಗ ಅದು ಸುಳ್ಳು ದೃಷ್ಟಿಕೋನವಾಗಲಾರದು. ಕೇವಲ ನೀವು ಕೇಳಿದ್ದೀರಿ ಎಂದು ನಂಬಬೇಡಿ. ಕೇವಲ ತಲತಲಾಂತರಗಳಿಂದ ಸಾಗಿ ಬಂದಿದೆ ಎಂದು ನಂಬಬೇಡಿ. ಹಲವರಿಂದ ಸುದ್ದಿ ಹರಡಿದೆ, ಹೇಳಲ್ಪಟ್ಟಿದೆ ಎಂದು ನಂಬಬೇಡಿ. ಅಥವಾ ನಮ್ಮ ಧರ್ಮಗ್ರಂಥಗಳಲ್ಲಿದೆ ಎಂದು ನಂಬಬೇಡಿ. ಇದು ನಮ್ಮ ಗುರುಗಳು ಹಾಗೂ ಹಿರಿಯರಿಂದ ಪ್ರಾಮಾಣಿಸಲ್ಪಟ್ಟಿದೆ ಎಂದೂ ನಂಬಬೇಡಿ. ಆದರೆ ಸಾಕಷ್ಟು ಪರಿಶೀಲನೆ ಮತ್ತು ವಿಶ್ಲೇಷಣೆಯ ನಂತರ ಇದು ಸತ್ಯಕ್ಕೆ ಒಪ್ಪುತ್ತದೆ ಹಾಗೂ ಇದರಿಂದಾಗಿ ವ್ಯಕ್ತಿಯ ಹಾಗೂ ಎಲ್ಲರ ಒಳಿತಾಗುವುದೆಂದು ಅರಿತಾಗ ಇದನ್ನು ಒಪ್ಪಿ ಸ್ವೀಕರಿಸಿ ಅದರಂತೆ ಜೀವಿಸುವುದು ಉತ್ತಮವಾಗಿದೆ.